ನಾನಿಲ್ಲಿ ಅರ್ಧ ಕೆಜಿ ಸಣ್ಣ ರವೆಗೆ 100 ಗ್ರಾಮ್ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀವು ತೆಳ್ಳಗೆ ಕಲಿಸ್ಕೊಳ್ಳಿ, ಯಾಕೆ ಅಂದರೆ ರವೆ ಚೆನ್ನಾಗಿ ಹರಡ್ಕೊಂಡು ಗಟ್ಟಿ ಆಗುತ್ತೆ ನಂತರದಲ್ಲಿ. ಸೊ ಹಾಗಾಗಿ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಮಿದ್ದು 20 ನಿಮಿಷ ಅದನ್ನು ಹಾಗೆ ಇಟ್ಟಿದ್ದೀನಿ. ನಂತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಚಪಾತಿ ಆಕಾರಕ್ಕೆ ಉಜ್ಜಿ ಒಂದು ಸಣ್ಣ ಲೋಟವನ್ನು ತಗೊಂಡು ನಾನು ಪಾನಿಪೂರಿ ಶೇಪಲ್ಲಿ ಕಟ್ ಮಾಡಿ ಪೂರಿಗಳನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಅದನ್ನು ಸ್ವಲ್ಪ ಬಿಸಿಯಾಗಿ ಕಾದ ಎಣ್ಣೆಗೆ ಪೂರಿಗಳನ್ನು ಒಂದೊಂದನ್ನೇ ಹಾಕಿ ಈ ರೀತಿ ಪೂರಿಗಳನ್ನು ಕರ್ದೆತ್ತಿಟ್ಕೊಂಡಿದ್ದೀನಿ. ನೋಡಿ, ನಿಮಗೆ ಕ್ರಿಸ್ಪಿಯಾದ ಪೂರಿ ಈಗ ರೆಡಿಯಾಗಿದೆ. ಗರಿ ಗರಿಯಾದ ಪೂರಿ ಸವಿಯಲು ಸಿದ್ಧ.